ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನ ವತಿಯಿಂದ 27/5/2024ರಿಂದ 30/5/2024ರವರೆಗೆ ಕಾಲೇಜಿನ ವಾರ್ಷಿಕೋತ್ಸವದ ಅಂಗವಾಗಿ ಸುದ್ದಿಗೋಷ್ಠಿ. ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ವತಿಯಿಂದ ಈ ವರ್ಷ 27/5/2024ರಿಂದ 30/5/2024ರವರೆಗೆ ನಮ್ಮ ಕಾಲೇಜಿನ ಲೋಗೋ ಉದ್ಘಾಟನೆ ಮಾಡಲಾಗುವುದು. ಹಾಗೂ ಕ್ರೀಡಾಕೂಟ ಕಾರ್ಯಕ್ರಮ, ಅಗರ್ವಾಲ್ ವತಿಯಿಂದ ಉಚಿತ ನೇತ್ರ ತಪಾಸಣಾ ಶಿಬಿರ, ಸಾಂಸ್ಕೃತಿಕ ದಿನ ಮತ್ತು ಫ್ಯಾಷನ್ ವಾಕ್ ಸ್ಪರ್ಧೆ ಹಾಗೂ 31ರಂದು ಸಂಗೀತ ಸಂಜೆಯಲ್ಲಿ ಹಲವಾರು ಚಿತ್ರ ನಟಿಯರು ಹಾಗೂ ಗಾಯಕರು ಆಗಮಿಸಿದ್ದು ಹಾಗೂ 31ರಂದು ಪ್ರತಿಭಾ ಪ್ರದರ್ಶನ, ಡಿಜೆ ಯೋಜನೆ ಕಾರ್ಯಕ್ರಮದಿಂದ ಕೊನೆಗೊಳಿಸಲಾಗುವುದು ಎಂದು ಅಕ್ಷಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀನಿವಾಸ್ ಅವರು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಸಂಸ್ಥೆಯ ಎಲ್ಲ ಮುಖ್ಯ ಪದಾಧಿಕಾರಿಗಳು ಭಾಗಿಯಾಗಿದ್ದರು. ಈ ಕಾರ್ಯಕ್ರಮ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಡೀತಾ ಇದೆ. ಇದರಲ್ಲಿ ಇದು ಒಂದು ವಾರದ ಕಾರ್ಯಕ್ರಮ. ಈ ತಿಂಗಳು 25ನೇ ತಾರೀಕಿಂದ 31ರವರೆಗೆ ನಡೀತದೆ. ಮೊದಲನೇದಾಗಿ 26ನೇ ತಾರೀಕು ಭಾನುವಾರ ನಾವು ಒಂದು ಮ್ಯಾರಥಾನ್ ರೇಸ್ನ ಹಮ್ಮಿಕೊಂಡಿದ್ದೇವೆ. ಇದು ತುಮಕೂರು ನಗರದಲ್ಲಿ ನಡೆಯುತ್ತೆ. ಇದು ಟೌನ್ ಹಾಲ್ ಸರ್ಕಲ್ನಿಂದ ಪ್ರಾರಂಭವಾಗಿ MG ರೋಡಿಗೆ ಬಂದು MG ರೋಡಿಂದ ಗುಂಚಿ ಸರ್ಕಲಿಂದ ಚರ್ಚ್ ಸರ್ಕಲಿಂದ ಬಸ್ ಸ್ಟ್ಯಾಂಡ್ ರೋಡಲ್ಲಿ ವಾಪಸ್ ಟೌನ್ ಹಾಲ್ಗೆ ಹೋಗುತ್ತೆ. ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ನಮ್ಮ ತುಮಕೂರು ನಗರದ SP ಆದಂಥ ಶ್ರೀ ಅಶೋಕ್ ಅವರು ಮತ್ತು DYSP ಆದಂಥ ಚಂದ್ರಶೇಖರ್ ಅವರು ಮತ್ತು ಹೋಮ್ ಗಾರ್ಡ್ ಕಮಾಂಡೆಂಟ್ ಆದ ಪಟ್ಟಣ್ಣ ಅವರು 3 ಜನ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ಈ ಒಂದು ಮ್ಯಾರಥಾನ್ ರೇಸ್ನ ಥೀಮ್ ಏನು ಅಂತಂದರೆ, ಪ್ರತಿಯೊಂದು ಮ್ಯಾರಥಾನ್ ರೇಸ್ಗೂ ಒಂದು ಥೀಮ್ ಇಟ್ಕೊಂಡು ಮಾಡ್ತೀವಿ. ಅದೇ ರೀತಿ ಈ ವರ್ಷದ ಈ ಮ್ಯಾರಥಾನ್ ರೇಸ್ನ ಥೀಮು ರೀಗ್ರೀನಿಂಗ್ ಅವರ್ ಪ್ಲಾನೆಟ್, ಅಂದರೆ ನಮ್ಮ ಭೂಮಿಯನ್ನು ಹಸಿರು ಮಾಡುವಂಥ ಒಂದು ಕಾರ್ಯಕ್ರಮ. ಸೊ ಇದರ ಅಂಗವಾಗಿ ನಾವು ಗಿಡ ನೆಡೋ ಕಾರ್ಯಕ್ರಮಗಳು ಕೂಡ ಹಮ್ಮಿಕೊಂಡಿದ್ದೇವೆ. ಈ ಕ್ಯಾಂಪಸ್ನಲ್ಲಿ ಕೂಡ ಮತ್ತು ಕ್ಯಾಂಪಸ್ನಿಂದ ಆಚೆ ಕೂಡ ಕೆಲವು ಗಿಡಗಳನ್ನ ನೆಡಬೇಕು ಅಂತ ಒಂದು ಕನಿಷ್ಠ 100 ಗಿಡಗಳನ್ನ ನೆಡಬೇಕು ಅಂತ ಮಾಡಿದ್ದೇವೆ. ಇಲ್ಲಿ 1000 ಗಿಡ ನೆಡುವಂಥ ಒಂದು ಪ್ಲ್ಯಾನ್ ಇತ್ತು. ಬಟ್ ಅದಕ್ಕೆ ಹತ್ತಿರದಲ್ಲಿ ಜಾಗ ಸಿಗ್ತಾ ಇಲ್ಲ ನಮಗೆ. ಈ ರೋಡ್ ಕೂಡ ಏನೋ ವೈಡನ್ ಆಗುತ್ತೆ, ಇಲ್ಲಿ ಹೆಚ್ಚಿಗೆ ನೆಟ್ಟರೆ ಪ್ರಯೋಜನ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾವು ಎಲ್ಲಿ ಸ್ಥಳಾವಕಾಶ ಇದೆ ಅಲ್ಲೆಲ್ಲ ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಮಾಡ್ತೇವೆ. ಈ ಕಾರ್ಯಕ್ರಮದ ಭಾನುವಾರ ಈ ಮ್ಯಾರಥಾನ್ ರೇಸ್ ಆದಮೇಲೆ ಮತ್ತೆ ಬುಧವಾರ, ಗುರುವಾರ, ಶುಕ್ರವಾರ 3 ದಿನ ನಮ್ಮ ಕಾಲೇಜ್ ಫೆಸ್ಟು ಕ್ಯಾಂಪಸ್ನೊಳಗೆ ನಡೀತದೆ. ಇದರಲ್ಲಿ ಈ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಿದ್ದೇವೆ. ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ನಾವು ಬಹುಮಾನ ಮತ್ತು ಪ್ರಶಸ್ತಿ ಪತ್ರಗಳನ್ನು ನೀಡುವಂಥ ಒಂದು ಇದು ಕೂಡ ಇರುತ್ತೆ. ಮತ್ತು 30ನೇ ತಾರೀಕು ಒಂದು ಸಂಗೀತ ಸಂಜೆ ಕಾರ್ಯಕ್ರಮ ಇದೆ. 31ನೇ ತಾರೀಕು ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ. ಇದೆಲ್ಲ ಕಾರ್ಯಕ್ರಮಗಳಲ್ಲಿ ವಿಜೇತರಾದವರಿಗೆ ಒಂದು ಪ್ರಶಸ್ತಿಯನ್ನು ಮತ್ತು ಬಹುಮಾನವನ್ನು ನೀಡುವಂಥ ಒಂದು ವ್ಯವಸ್ಥೆ ಇದೆ. ಇದರ ವಿಶೇಷತೆಯನ್ನು, ಇದರ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕಾಲೇಜಿನ ಡೀನ್ ಆದಂಥ ಯತೀಶ್ ಸರ್ ಅವರು ತಿಳಿಸ್ಕೊಡ್ತಾರೆ. ಎಲ್ರಿಗೂ ಮೊದಲನೇದಾಗಿ ಆಲ್ರೆಡಿ ನಮ್ಮ ಪ್ರಾಂಶುಪಾಲರು ತಿಳಿಸ್ಕೊಟ್ಟಿದ್ದಾರೆ. ಇದರ ವಿವರಣೆಯನ್ನು ನಾನು ಕೊಡ್ತಾ ಇದ್ದೀನಿ. ಈಗ ಮೊದಲನೇದಾಗಿ ನಾವು 25ನೇ ತಾರೀಕು ಶನಿವಾರ, ಅಂದರೆ ಈ ನಾಳಿದ್ದು ಶನಿವಾರ ಇದನ್ನ ಉದ್ಘಾಟನೆಯನ್ನು ಮಾಡ್ತಾಯಿದ್ದೀವಿ. ಸೊ ಲೋಗೋ ಲಾಂಚ್ ಮಾಡೋ ಮುಖಾಂತರ ಉದ್ಘಾಟನೆ ಮಾಡ್ತಾಯಿದ್ದೀವಿ. ಅವತ್ತಿನ ದಿನವೇ ಒಂದು ಸಾಂಪ್ರದಾಯಿಕವಾಗಿ 100 ಗಿಡಗಳನ್ನ ನೆಡ್ತಾಯಿದ್ದೀವಿ 25ನೇ ತಾರೀಕು. 26ನೇ ತಾರೀಕು ಹೇಳಿದ ಹಾಗೆ ಮ್ಯಾರಥಾನ್ ಕಾರ್ಯಕ್ರಮ. ಈ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ನಮ್ಮದು 1200 ವಿದ್ಯಾರ್ಥಿಗಳಿದ್ದಾರೆ, ಸ್ಟಾಫ್ 200 ಜನ ಇದ್ದಾರೆ. ಒಟ್ಟಾರೆ ಒಂದು 1500 ಭಾಗವಹಿಸುವಂಥ ಇದಿದೆ ನಮಗೆ ಮ್ಯಾರಥಾನ್ ಇದರಲ್ಲಿ. ಅದರ ಜೊತೆಗೆ ನಮಗೆ ಮ್ಯಾರಥಾನಲ್ಲಿ ಹೊರಗಡೆ ಪಾರ್ಟಿಸಿಪೆಂಟ್ಸ್ಗೂ ಅವಕಾಶ ಕೊಡ್ತಾಯಿದ್ದೀವಿ. ಸೊ ಅವ್ರಿಗೆ ನಾವು ಒಂದು ರಿಜಿಸ್ಟ್ರೇಷನ್ ಫೀಸ್ ಅಂತ 200 ರೂಪೀಸ್ ಇಟ್ಟು ಅವ್ರಿಗೆ T-ಶರ್ಟ್ನ ಕೊಡ್ತಾಯಿದ್ದೀವಿ. ಸೊ ಮ್ಯಾರಥಾನಲ್ಲಿ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಸೊ ಅವರು ಕೂಡ ಪಾರ್ಟಿಸಿಪೇಟ್ ಮಾಡ್ಬೋದು. ಅದಾದ ಮೇಲೆ ನಮ್ಮದು ಅಲ್ಲೇ ಮ್ಯಾರಥಾನ್ ಆದಮೇಲೆ ಟೌನ್ ಹಾಲ್ ಸರ್ಕಲ್ಲೇ ಒಂದು ಫ್ಲ್ಯಾಶ್ ಮಾಪ್ ನೃತ್ಯ ಪ್ರದರ್ಶನ, ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ ಒಂದು ನೃತ್ಯ ಪ್ರದರ್ಶನ ಹಮ್ಮಿಕೊಂಡಿದ್ದೀವಿ 26ನೇ ತಾರೀಕು. 27ನೇ ತಾರೀಕು ನಾವು ಸ್ಪೋರ್ಟ್ಸ್ ಇಟ್ಕೊಂಡಿದ್ದೀವಿ ಹುಡುಗರಿಗೆ. ನಮ್ಮ ಕಾಲೇಜ್ ಆವರಣದಲ್ಲಿ ಸ್ಪೋರ್ಟ್ಸ್, ಕ್ರಿಕೆಟ್, ವಾಲಿಬಾಲ್, ಥ್ರೋಬಾಲ್ ಈ ಥರ ವಿವಿಧ ಒಂದು ಸ್ಪರ್ಧೆಗಳನ್ನ ಇಟ್ಕೊಂಡಿದ್ದೀವಿ. 28ನೇ ತಾರೀಕು ನಾವು ಡಾಕ್ಟರ್ ಅಗರ್ವಾಲ್ ಆಸ್ಪತ್ರೆಯವ್ರ ಜೊತೆ, ಕಣ್ಣಿನ ಆಸ್ಪತ್ರೆಯವ್ರ ಜೊತೆ ಸಂಯೋಗದೊಂದಿಗೆ ಒಂದು ಐ ಕ್ಯಾಂಪ್ ಚೆಕಪ್ ಅನ್ನು ಇಟ್ಕೊಂಡಿದ್ದೀವಿ ನಮ್ಮ ಕಾಲೇಜಿನಲ್ಲಿ. ಅವರು ಬಂದು ಡಾಕ್ಟರ್ ಅಗರ್ವಾಲ್ ಸಂಸ್ಥೆಯಿಂದ ಬಂದು ಇಲ್ಲಿ ನಮ್ಮ ಐ ಕ್ಯಾಂಪ್ ಚೆಕಪ್ ಮಾಡ್ತಾಯಿದ್ದಾರೆ 28ನೇ ತಾರೀಕು. 29ನೇ ತಾರೀಕು ನಾವು ಎತ್ನಿಕ್ ಡೇ ಅಂತ ಆಚರಿಸ್ತಾ ಇದ್ದೀವಿ. ಇದರಲ್ಲಿ ನಮ್ಮ ಸಾಂಸ್ಕೃತಿಕ, ಅಂದರೆ ನಮ್ಮ ದೇಶದ ಸಂಸ್ಕೃತಿ ಉಡುಗೆ ತೊಡುಗೆಗಳನ್ನು ತೊಟ್ಟು ನಮ್ಮ ವಿದ್ಯಾರ್ಥಿಗಳು ಆಗಮಿಸಲಿದ್ದಾರೆ ಕಾಲೇಜಿಗೆ. ಇದರ ಜೊತೆಗೆ ಅವರು ಫ್ಯಾಷನ್ ವಾಕ್ ಅನ್ನೋ ಒಂದು ಸ್ಪರ್ಧೆಯನ್ನು ಏರ್ಪಡಿಸಿದ್ದೀವಿ. ಆ ಫ್ಯಾಷನ್ ವಾಕ್ ಸ್ಪರ್ಧೆಯಲ್ಲಿ ಭಾಗವಹಿಸಿ ಅವರು ನಮ್ಮ ಕಾಲೇಜ್ AITನಲ್ಲಿ ಮಿಸ್ಟರ್ AIT ಆ್ಯಂಡ್ ಮಿಸ್ AIT ಅನ್ನೋ ಒಂದು
ಒಂದು ಹುಡುಗರಿಂದ ಮತ್ತು ಹುಡುಗಿರಿಂದ ಒಬ್ಬರನ್ನ ಆಯ್ಕೆ ಮಾಡ್ಕೋತಾ ಇದ್ದೀವಿ, ಮಿಸ್ಟರ್ ಆ್ಯಂಡ್ ಮಿಸ್ಟರ್ ಐಟಿಯಿಂದ. ಹಾಗೆ ನಮ್ಮದು ಕಾರ್ಯಕ್ರಮ ಮುಂದುವರೆದ ಹಾಗೆ 28ನೇ ತಾರೀಕು ನಾವು ನಮ್ಮದು 28-29 ಸಂಜೆ ನಮ್ಮದು ಕಾಲೇಜ್ ಫಸ್ಟ್ ದೊಡ್ಡ ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಓಪನ್ ಸ್ಟೇಜಲ್ಲಿ. ಅಲ್ಲಿಗೆ ನಮಗೆ ಸೆಲೆಬ್ರಿಟಿಗಳು ಅಂತ ಹೇಳಿದಾಗ ನಮಗೆ ಇನಾಗರಲ್ ಫಂಕ್ಷನ್ಗೆ ಸೆಲೆಬ್ರಿಟಿಗಳು ಬಿಗ್ ಬಾಸ್ 10ನೇ ಸೀಸನ್ನಲ್ಲಿ ಫೈನಲಿಸ್ಟ್ಗೆ ಸೆಲೆಕ್ಟ್ ಆದಂಥ ಹಳ್ಳಿಕಾರ್ ಶ್ರೀ ವರ್ತೂರು ಸಂತೋಷ್ ಅವರು ಆಗಮಿಸಲಿದ್ದಾರೆ. 30ನೇ ತಾರೀಕು ಹಳ್ಳಿಕಾರ್ ವರ್ತೂರು ಸಂತೋಷ್ ಅವರು ಆಗಮಿಸಲಿದ್ದಾರೆ. ಅವ್ರ ಜೊತೆಗೆ ನಮಗೆ ನ್ಯೂಸ್ 1 ಕನ್ನಡದಲ್ಲಿ ಮೊದಲು ಆ್ಯಂಕರ್ ಆಗಿದ್ದರು, ಈಗ ಇದರಲ್ಲಿ ಇದ್ದಾರೆ, ಆ್ಯಕ್ಚುಲಿ ಕಲರ್ಸ್ ಕನ್ನಡ ಆ್ಯಕ್ಟರ್ ಆಗಿದ್ದಾರೆ. ಅವರು ಮಿಸಸ್ ಜಾನ್ವಿ ಅವರು ಆಗಮಿಸಲಿದ್ದಾರೆ. ಹಾಗೆ ಶ್ರೀ ಪ್ರತಾಪ್ ದೊಡ್ಡಯ್ಯ ಅಂತ ಅವರು ಫಿಲಮ್ ಆ್ಯಕ್ಟರ್, ಔಟ್ ಆಫ್ ಸಿಲೆಬಸ್ ಅನ್ನೋ ಫಿಲಮ್ನ ಮಾಡಿದರು, ಫೇಮಸ್ ಆಗಿದ್ದಾರೆ, ಅವರು ಕೂಡ ಆಗಮಿಸಲಿದ್ದಾರೆ. ಅದ್ರ ಜೊತೆಗೆ ಅಲ್ಲಿ ಇನಾಗರಲ್ ಫಂಕ್ಷನ್ನ ಏರ್ಪಡಿಸಿದ್ವಿ ನಾವು. ಇನಾಗರಲ್ ಫಂಕ್ಷನ್ ಆದ ತಕ್ಷಣ ನಮಗೆ ಮ್ಯೂಸಿಕಲ್ ನೈಟ್ ಅಂತ ಸಂಜೆ ಕಾರ್ಯಕ್ರಮ ಅಂತ ಸಂಗೀತ ಕಾರ್ಯಕ್ರಮ, ಅದನ್ನು ಬಂದು ನಮಗೆ ಸರಿಗಮಪ ವಿನ್ನರ್ ಆಗಿದ್ದಂಥ ಸಿಂಗರ್ ಅಂಕಿತಾ ಕುಂಡು ಅವರು ಆಗಮಿಸಲಿದ್ದಾರೆ ಆ ಸಂಜೆ ಕಾರ್ಯಕ್ರಮ ನಡೆಸ್ಕೊಳ್ಳಿಕ್ಕೆ. ಅವ್ರ ಜೊತೆಗೆ ಇನ್ನೊಬ್ಬರು ಆದಂಥ ಸಂಗೀತ್ ಶ್ರೀನಿವಾಸ್ ಅಂತ ಅವರು ಆಯಿತು ಸರಿಗಮಪ ವಿನ್ನಲ್ಲಿ ಹಂಸಲೇಖ ಅವರ ಜೊತೆ ಇದನ್ನು ಪಡ್ಕೊಂಡಿದ್ದು ಸ್ಪರ್ಧೆ, ಅವರು ಕೂಡ ಆಗಮಿಸಲಿದ್ದಾರೆ. ಈ ಒಂದು ಟೀಮ್ ನಮಗೆ ಸಂಜೆ ಮ್ಯೂಸಿಕಲ್ ನೈಟ್ ಕಾರ್ಯಕ್ರಮ ನಡೆಸ್ಕೊಡ್ತಾರೆ 30ನೇ ತಾರೀಕು ಮಾಡಿದ್ದೀವಿ. ಇದರಲ್ಲಿ ಪ್ರತಿಯೊಬ್ಬರದ್ದು ಕೊಡುಗೆ ಇದೆ. ಹಳ್ಳಿಕಾರ್ ಸಂತೋಷದ್ದು ಏನು ಕೊಡುಗೆ ಅಂತಂದರೆ, ಇವತ್ತು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿ ಈ ಹಳ್ಳಿಕಾರ್ ದನಗಳು ನಶಿಸಿ ಹೋಗ್ತಾ ಇವೆ, ಅದನ್ನು ಸಾಕೋರೇ ಇಲ್ಲ. ಅದನ್ನು ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಪ್ರಮೋಟ್ ಮಾಡ್ತಾ ಇದ್ದಾರೆ. ಇದೇ ವಿಚಾರವಾಗಿ ಅವರು ತುಂಬ ಪ್ರಸಿದ್ಧಿನೂ ಹೊಂದಿದ್ದಾರೆ. ಈ ರೀತಿಯ ಒಂದು ಹಳ್ಳಿಕಾರ್ ದನಗಳು ಏನಿದೆ, ನಮ್ಮ ನಾಟಿ ಹಸುಗಳು ಎತ್ತುಗಳು ಏನಿದೆ, ಅದನ್ನು ರಕ್ಷಣೆ ಮಾಡೋದು ನಮ್ಮೆಲ್ಲರ ಕರ್ತವ್ಯ. ಅದು ಆ್ಯಕ್ಚುಲಿ ಇವತ್ತೆಲ್ಲ ಸೀಮೆ ಹಸುಗಳು HF ಜರ್ಸಿ ಅದು ಇದು ಮಾಡ್ತಾಯಿದ್ದಾರೆ, ಅವು ನಮ್ಮ ದೇಶದವಲ್ಲ. ಹಾಗಾಗಿ ಮತ್ತು ನಿಮಗೆಲ್ರಿಗೂ ಗೊತ್ತಿರುವಂತೆ ಹಳ್ಳಿಕಾರ ಹಸುಗಳ ಹಾಲಿನಲ್ಲಿ ಇರುವಂಥ ಪೌಷ್ಟಿಕಾಂಶಗಳೇನು ಮತ್ತು ಈ ಸೀಮೆ ಹಸುಗಳಲ್ಲಿ ಬೇರೆ HF ಅಥವಾ ಹೈಬ್ರಿಡ್ ಹಸುಗಳಲ್ಲಿ ಇರೋ ಪೌಷ್ಟಿಕಾಂಶ ಏನು ಅನ್ನೋದು ನಿಮಗೆಲ್ರಿಗೂ ಗೊತ್ತಿದೆ. ಹಾಗಾಗಿ ಇದನ್ನು ನಾವು ಪ್ರಮೋಟ್ ಮಾಡೋದು, ಲೋಕಲ್ ಬ್ರೀಡ್ಸ್ ಏನಿದೆ ಅದನ್ನು ಪ್ರಮೋಟ್ ಮಾಡೋವಂಥದ್ದು ತುಂಬ ಅತಿ ಅವಶ್ಯಕವಾಗಿದೆ. ಅವರು ತುಂಬ ದೊಡ್ಡ ಮಟ್ಟದಲ್ಲಿ ಅದನ್ನು ರಾಜ್ಯದಲ್ಲಿ ನಾವು ಮಾಡ್ತಾ ಇದ್ದಾರೆ. ನಾವೆಲ್ಲರೂ ಕೂಡ ಅದಕ್ಕೆ ಸಪೋರ್ಟ್ ಮಾಡಬೇಕು. ಈಗ ಸದ್ಯಕ್ಕೆ 100 ಗಿಡ ಹಮ್ಮಿಕೊಂಡಿದ್ದೀವಿ ನಾವು. 100 ಗಿಡ ನಮಗೆ ಜಾಗದ ಅವಶ್ಯಕತೆ, ಸ್ಥಳಾವಕಾಶ ಇಲ್ಲ. ಅದನ್ನು ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಇವತ್ತು ಪ್ಲೇಸ್ಮೆಂಟ್ ಆಫೀಸರು ಯಾವುದೋ ಒಂದು ಮೀಟಿಂಗಲ್ಲಿ ಬೆಂಗಳೂರಿಗೆ ಹೋಗಿದ್ದಾರೆ, ಬಟ್ ಅದ್ರ ಮಾಹಿತಿ ಕೊಡ್ತೀನಿ. ಇದು ಸಮಂಜಸವಾದ ಪ್ರಶ್ನೆ. ಈ ವರ್ಷ ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ತುಂಬ ವಿಜೃಂಭಣೆಯಿಂದ ನಡೀತಾ ಇದೆ. ಎಂದಿಗಿಂತಲೂ ಹೆಚ್ಚಿನ ರೀತಿಯಲ್ಲಿ ನಡೀತಾ ಇದೆ. ಅದಕ್ಕೆ ಮೂಲ ಕಾರಣ ನಮ್ಮಲ್ಲಾಗಿರುವಂಥ ಪ್ಲೇಸ್ಮೆಂಟ್ಸು. ಈ ವರ್ಷ ಆಲ್ಮೋಸ್ಟ್ 90% ಎಲಿಜಿಬಲ್ ಸ್ಟೂಡೆಂಟ್ಸು ಫೈನಲ್ ಇಯರ್ಲಿ ಏನಿದ್ದಾರೆ ಅವರೆಲ್ಲ ಪ್ಲೇಸ್ ಆಗಿದ್ದಾರೆ. ಅವ್ರದ್ದೆಲ್ಲ ಮಾಹಿತಿ ನಾವು ಇಲ್ಲೇ ಡಿಸ್ಪ್ಲೇ ಮಾಡಿದ್ದೀವಿ, ತಾವು ಹೋಗ್ತಾ ಒಂದು ಸರಿ ನೋಡ್ಕೊಂಡು ಹೋಗ್ಬೋದು. ಬೇಕಾದ್ರೆ ಅದ್ರದ್ದು ಡೀಟೇಲ್ಸ್ ಬೇಕು ಅಂದರೂ ಕೂಡ ಕೊಡ್ತೀವಿ ತಮಗೆ. ಸುಮಾರು 90% ಸ್ಟೂಡೆಂಟ್ಸು ನಮ್ಮಲ್ಲಿ ಪ್ಲೇಸ್ಮೆಂಟ್ ಆಗಿದ್ದಾರೆ ಇದುವರೆಗೆ. ಇದುವರೆಗೂ ಬ್ಯಾಚ್ ಮುಗಿಸ್ಕೊಂಡಿದ್ದೀವಿ. ಸರ್ ಅದನ್ನು ನಾವು ಗ್ರಾಜುಯೇಷನ್ ಡೇ ಅಂತ ಮಾಡ್ತೀವಿ. ಗ್ರಾಜುಯೇಷನ್ ಡೇ ಅವರಿಗೆ ಅದನ್ನು ಬೇರೆ ಸಂದರ್ಭದಲ್ಲಿ ಮಾಡ್ತೀವಿ. ಗ್ರಾಜುಯೇಷನ್ ಡೇ ಅಂತ ಮಾಡ್ತೀವಿ ಪ್ರತಿ ವರ್ಷ. ಆ ಇದರಲ್ಲಿ ನಾವು ಸನ್ಮಾನ ಮಾಡ್ತೀವಲ್ಲ, ಅದು ಸಂದರ್ಭದಲ್ಲಿ ಮಾಡ್ತೀವಿ. ಗ್ರಾಜುಯೇಷನ್ ಡೇನಲ್ಲಿ ಮಾಡ್ತೀವಿ. ಹೌದು ಸೇಮ್ ಪ್ರೆಸ್ ಮೀಟ್ ಆವಾಗಲೂ ಕೂಡ ಕರೆದಿದ್ದೆ, ತಮ್ಮಲ್ಲಿ ಭಾಳಷ್ಟು ಜನ ಬಂದಿದ್ರಿ. ಪ್ರೋಗ್ರಾಮ್ ನಡೀತಾ ಇದೆ, ಅಗ್ರಿಟೆಕ್ ಪ್ರೋಗ್ರಾಮ್ ನಡೀತಾ ಇದೆ. ಹೌದು, ವಿಭಿನ್ನವಾಗಿತ್ತು. ಅದು ತುಂಬ ಚೆನ್ನಾಗಿ ನಡೀತಾ ಇದೆ ಅದು ನಮ್ಮ ಕಾಲೇಜ್. ಸರ್ ಈ ವರ್ಷ ತಗೊಂಡಿದ್ವಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ್ಯಂಡ್ ಡೇಟಾ ಸೈನ್ಸ್. ಈ ವರ್ಷ ನಮ್ಮ ಮಾನ್ಯತೆ ಬಂದಿದೆ. ಅಲ್ಲ, ಈಗ ನಾವು ಕರೆದಿರೋದು ದೇಶ ಕಲ್ಚರಲ್ ಪ್ರೋಗ್ರಾಮ್ ಅಲ್ಲ, ಇವತ್ತು ಕರೆದಿರೋದು ಕಲ್ಚರಲ್ ಪ್ರೋಗ್ರಾಮ್. ನಮ್ಮ ಕಾಲೇಜ್ ಫೆಸ್ಟ್ ಬಗ್ಗೆ ನಿಮ್ಗೆ ಅಕಾಡೆಮಿಕ್ ಮ್ಯಾಟ್ರಸ್ ಏನಾದರೂ ಬೇಕಾದರೆ ಹೇಳ್ತೀವಿ ನಾವು, ಚಿಂತೆ ಇಲ್ಲ, ಕೇಳಿ ಸರ್. ಇವತ್ತು ಕರೆದಿರೋ ಪತ್ರಿಕಾಗೋಷ್ಠಿ ನಮ್ಮ ಕಲ್ಚರಲ್ ಪ್ರೋಗ್ರಾಮ್ ಬಗ್ಗೆ ಕರೆದಿರೋದ್ರಿಂದ ಅದನ್ನು ಮಾತಾಡ್ತಾ ಇದ್ದೀವಿ. ಅಕಾಡೆಮಿಕ್ ಪ್ರೋಗ್ರಾಮ್ಸ್ ನಮ್ಮಲ್ಲಿ 7 ಪ್ರೋಗ್ರಾಮ್ಸ್ ಇದೆ.